ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಹ ವಿದ್ಯಾರ್ಥಿ ವೃಂದದವರಿಗೆ ತುಂಬ ಧನ್ಯವಾದಗಳು. ಈಗ ವೇದಿಕೆ ಮೇಲಿರತಕ್ಕಂತಹ ಎಲ್ಲ ಅತಿಥಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತೇಳಿ ನಾನು ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕಿಯಾದಂಥ ಶ್ರೀಮತಿ ವಾಸುಕಿ ಅವರನ್ನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಭೆಗೆ ಆಗಮಿಸಿರುವಂತಹ ಪಶು ವೈದ್ಯ ಅಧಿಕಾರಿಗಳಾದಂತಹ ಸುರೇಶ್ ಸರ್ ಅವ್ರಿಗೂ ಕೂಡ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಹಾಗೂ ನಮ್ಮ ಮಕ್ಕಳ ಪರವಾಗಿ ಅವರಿಗೆ ಈ ಒಂದು ಸಭೆಗೆ ಸ್ವಾಗತವನ್ನ ಕೋರ್ತೀನಿ. ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನಾ ತಂಡದ ಮುಖ್ಯಸ್ಥರಾದಂತಹ ಮನೋಹರ್ ಸರ್ ಅವ್ರಿಗೂ ಕೂಡ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಸ್ವಾಗತವನ್ನ ಕೋರ್ತೀನಿ. ಹಾಗೆ ನಮ್ಮ ಶಾಲಾ SDMC ಅಧ್ಯಕ್ಷರಾದಂತಹ ಶ್ರೀಮತಿ ಲೀಲಾ ಮೇಡಮ್ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತೀನಿ. ಹಾಗೆ ನಮ್ಮ ಗ್ರಾಮದ ಮುಖಂಡರು ಆದಂತಹ ಗ್ರಾಮ ಪಂಚಾಯಿತಿ ಸದಸ್ಯರು ಆದಂತಹ ಶ್ರೀಯುತ ವೆಂಕಟೇಶ್ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತೀನಿ. ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ನಮ್ಮ ಶಾಲಾ SDMC ಹಾಗೂ ಪೋಷಕ ವೃಂದದವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ಶಿಕ್ಷಕಿಯರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮ ಇಲ್ಲಿ ನಡೆದಿರುವಂತಹ ಮಕ್ಕಳಿಗೂ ಕೂಡ ಒಂದು ಸ್ವಾಗತವನ್ನ ಕೋರ್ತೇನೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿದಂತಹ ಶ್ರೀಮತಿ ವಾಸುಕಿಯರವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಅವರು ಕೂಡ ಸಹಕಾರ ನೀಡಲಿ ಅಂತ ಕೇಳ್ಕೊಂಡು ಈ ಮುಂದಿನ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಗಿಡಗಳಿಗೆ ನೀರನ್ನು ಎರೆಯುವುದರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ನನ್ನ ವೇದಿಕೆ ಮೇಲಿರತಕ್ಕಂತಹ ಎಲ್ಲ ಅತಿಥಿಗಳನ್ನು ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. Claps are ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭ ಮಾಡಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ತುಂಬ ಧನ್ಯವಾದಗಳು. ಈಗ ಶ್ರೀಯುತ ಮನೋಹರ್ ಸರ್ ಅವರು ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಕಿರುನುಡಿಗಳನ್ನು ಹೇಳುವುದರ ಮುಖಾಂತರ ಈ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ಅವರ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರಗಳು. ಈ ದಿವಸ ನಾವು ಸರ್ವ ಶಿಕ್ಷಣ ಅಭಿಯಾನ ಕರ್ನಾಟಕ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನಮ್ಮ ಸಾತ್ನೂರು ಗ್ರಾಮದ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಕಳೆದ 4 ದಿವಸಗಳಿಂದ ನಾವು ಹಮ್ಮಿಕೊಂಡಿದ್ದು. ಸರ್ಕಾರದ ಆದೇಶದಂತೆ ನಾವು ಏನು ಸರ್ವ ಶಿಕ್ಷಣ ಕರ್ನಾಟಕ ಏನಿದೆ ಈ ಒಂದು ಶಾಲೆಗೆ ಅನುದಾನ ಏನು ಬಿಡುಗಡೆ ಆಗ್ತದೆ ಮತ್ತು ಶಾಲೆಯಲ್ಲಿ ಯಾವ ರೀತಿಯಾದಂಥ ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಮತ್ತು ಯಾವ ರೀತಿ ಶಾಲೆ ಈ ಒಂದು ಅನುದಾನವನ್ನು ಉಪಯೋಗಿಸ್ಕೊಂಡು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಉನ್ನತವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿದೆ ಈ ಎಲ್ಲ ಅಂಶಗಳನ್ನು ನಾವು ಇಟ್ಕೊಂಡು ಇದರ ಜೊತೆಗೆ ಶಾಲೆಯಲ್ಲಿ ಒಂದು ಮಗು ಅಭ್ಯಾಸ ಮಾಡಬೇಕಾದ್ರೆ ಆ ಮಗುಗೆ ಏನು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದಾರಾ ಮತ್ತು ಆ ಒಂದು ಮಗುವಿಗೆ ಏನು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅಗತ್ಯವಾದಂಥ ಪಠ್ಯಪುಸ್ತಕಗಳು ಸಮವಸ್ತ್ರ ಮತ್ತು ಇನ್ನೂ ಮೂಲಭೂತ ಸೌಕರ್ಯಗಳಂತ ಕುಡಿಯೋ ನೀರು ಮತ್ತು ಬಿಸಿ ಊಟ ಮತ್ತು ಮಕ್ಕಳು ಶಾಲೆಯಲ್ಲಿ ಕಲೀಲಿಕ್ಕೆ ಅವ್ರಿಗೆ ಯಾವ ರೀತಿಯಾದಂಥ ಅನುಕೂಲಗಳಿದೆ ಈ ಥರದ ಎಲ್ಲ ಅಂಶಗಳನ್ನು ನಾವು ಸಾಮಾಜಿಕ ಪರಿಶೋಧನೆ ಮಾಡಬೇಕು. ನಮ್ಮೆಲ್ಲರಿಗೂ ಗೊತ್ತಿದೆ ಎಲ್ಲ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ ಆಡಿಟ್ ಅನ್ನುವಂಥದ್ದು ಮಾಡ್ತಾರೆ. ಈ ಆಡಿಟ್ ಅನ್ನುವಂಥದ್ದು ಎಲ್ಲ ರಂಗದಲ್ಲೂ ಇದೆ. ಆದರೆ ಇದರಲ್ಲಿ ಸೋಷಿಯಲ್ ಆಡಿಟ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಈ ಒಂದು ಕೇಂದ್ರ ಸರ್ಕಾರ ಒಂದು ಸಮಗ್ರ ಶಿಕ್ಷಾ ಅಭಿಯಾನದಲ್ಲಿ ಸೇರಿಸ್ಕೊಂಡು ಬಂದಿದೆ.
ಬಹಳ ಮುಖ್ಯವಾಗಿ ಯಾಕೆ ಇದನ್ನು ಸೇರಿಸಿದೆ ಅಂತಂದರೆ ಆಡಿಟ್ ಅನ್ನುವಂಥ ಪ್ರೊಸೀಜರು ಬರೀ ಅಧಿಕಾರಿಗಳಿಗೂ ಮತ್ತು ಅಧಿಕಾರಿಗಳಿಗೆ ಇರಬಾರದು, ಅದು ಸಮುದಾಯಕ್ಕೆ ಇರಬೇಕು. ಜೊತೆಗೆ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಇದು ತಲುಪಬೇಕು. ಏನು ಅನುದಾನ ಬಿಡುಗಡೆ ಆಗಿದೆ, ಯಾವ ರೀತಿಯ ಒಂದು ಸರ್ಕಾರಿ ಏನು ಸಿಸ್ಟಮ್ ನಡೀತಾ ಇದೆ ಅದು ಜನರಿಗೆ ತಲುಪಬೇಕು. ಮತ್ತು ಪ್ರತಿಯೊಂದು ಅಂಶದಲ್ಲೂ ಜನರ ಸಹಭಾಗಿತ್ವ ಇರಬೇಕು. ಜನರ ಪಾಲ್ಗೊಳ್ಳುವಿಕೆ ಇದ್ರೆ ಆ ಒಂದು ಸಾಮಾಜಿಕ ಪರಿಶೋಧನೆ ಯಶಸ್ವಿಯಾಗುತ್ತದೆ. ಇಲ್ಲ ಅಂತಂದ್ರೆ ಒಂದು ಯೋಜನೆ ಯಾವ ರೀತಿ ನಡೀತಾ ಇದೆ ಅದು ಜನರಿಗೆ ಗೊತ್ತಾಗುವುದಿಲ್ಲ ಅನ್ನುವಂಥ ಉದ್ದೇಶದಿಂದ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಸರ್ಕಾರ ರೂಪಿಸಿದೆ. ಅದರಂತೆ ಕಳೆದ 4 ದಿವಸಗಳಿಂದ ನಾವು ಈ ಒಂದು ಸಭೆಗೆ ಈ ಒಂದು ಶಾಲೆಗೆ ಭೇಟಿ ಕೊಟ್ಟಿದ್ದೀವಿ. ಅಂತಿಮ ದಿವಸವಾದಂಥ ಇಂದು ನಾವು ಒಂದು ಶಾಲಾ ಸಭೆಯನ್ನು ಮಾಡಿದ್ದೀವಿ. ಈ ಒಂದು ಶಾಲಾ ಸಭೆಗೆ ಆಗಮಿಸಿರ್ತಕ್ಕಂಥ ನೋಡಲ್ ಅಧಿಕಾರಿಯಾದಂಥ ಕುಮಾರ್ ಸರ್ ಅವರೇ ಹಾಗೂ ಈ ಗ್ರಾಮ ಪಂಚಾಯಿತಿಯ ಈ ಭಾಗದ ಸದಸ್ಯರೇ ಹಾಗೂ SDMC ಅಧ್ಯಕ್ಷರೇ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರೇ ತಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ನಾವು ಈ ದಿವಸ 3 ದಿವಸಗಳ ಕಾಲ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮುಗಿಸಿದ್ದೀವಿ. ಅದರಲ್ಲಿ ನಾವು ಬಹಳ ಮುಖ್ಯವಾಗಿ ಏನು ಈ ಒಂದು ಶಾಲೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಾವು ಏನೋ ಅಂಶಗಳನ್ನು ಗಮನಿಸಿದ್ದೀವಿ, ಆ ಎಲ್ಲ ಅಂಶಗಳನ್ನು ಕೂಡ ನಾವು ಒಂದು ವರದಿಯಲ್ಲಿ ತಂದಿದ್ದೇವೆ. ಆ ವರದಿಯಲ್ಲಿ ಏನು ಅಂಶಗಳಿತ್ತು ಅನ್ನುವಂಥದ್ರ ಬಗ್ಗೆ ನಾವು ಪ್ರತಿಯೊಂದು ಶಾಲೆಯ ಪ್ರತಿಯೊಂದು ವಿದ್ಯಾರ್ಥಿಗಳನ್ನ ನಾವು ಸಾಕಷ್ಟು ವಿದ್ಯಾರ್ಥಿಗಳನ್ನ ಪ್ರತ್ಯೇಕವಾಗಿ ಮಾತಾಡಿಸಿದ್ದೇವೆ. ಮತ್ತು ಶಾಲಾ ಶಿಕ್ಷಕರನ್ನು ಕೂಡ ನಾವು ಅವ್ರನ್ನ ಮಾತಾಡಿಸಿದ್ದೀವಿ. ಮತ್ತು ನಿಮ್ಮ ಏನು ಮುಖ್ಯೋಪಾಧ್ಯಾಯರಿದ್ರು ಅವರನ್ನ ಕೂಡ ಮಾತಾಡಿಸಿ ಅವರಿಂದ ಒಂದಷ್ಟು ಅಭಿಪ್ರಾಯಗಳನ್ನ ಸಂಗ್ರಹಿಸಿದ್ದೀವಿ. ಇದರ ಜೊತೆಗೆ ಸಮುದಾಯದ ಜೊತೆಗೆ ನಾವು ಕೂಡ ಮಕ್ಕಳನ್ನ ಕರ್ಕೊಂಡು ಅವರ ಮನೆಗಳಿಗೆ ಹೋಗಿ ಪೋಷಕರ ಅಭಿಪ್ರಾಯಗಳನ್ನು ನಾವು ಸಾಕಷ್ಟು ಸಂಗ್ರಹಣೆ ಮಾಡಿದ್ದೇವೆ. ಎಲ್ಲ ಮಕ್ಕಳು ಸಾಧ್ಯ ಆಗದಿದ್ರು ಒಂದಷ್ಟು ನಾವು ಏನು ಪಾಯಿಂಟ್ ಟು ಪಾಯಿಂಟ್ ಯಾವ ಮಕ್ಕಳು 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಒಬ್ಬೊಬ್ರು ಇಬ್ಬಿಬ್ಬರನ್ನ ನಾವು ಅವ್ರನ್ನ ಕರ್ಕೊಂಡು ಹೋಗಿ ಪ್ರತಿಯೊಂದು ಅವರ ಮನೆಗಳಲ್ಲಿ ಪೋಷಕರು ಏನು ಹೇಳ್ತಾರೆ, ಈ ಒಂದು ಅವರಿಗೆ ಸೌಲಭ್ಯ ದೊರಕಿರುವ ಬಗ್ಗೆ ಅವ್ರು ಏನು ಹೇಳ್ತಾರೆ ಎನ್ನುವಂಥ ಎಲ್ಲ ಅಂಶಗಳನ್ನು ನಾವು ಇಲ್ಲಿ ಕ್ರೋಢೀಕರಣ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಶಾಲೆಯಲ್ಲಿ ಸಾಕಷ್ಟು ನಾವು ಏನು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಪಠ್ಯ ಪುಸ್ತಕ ಆಗಲಿ ಮತ್ತು ಸಮವಸ್ತ್ರ ಆಗಲಿ ಎಲ್ಲರಿಗೂ ಕೂಡ ಸಿಕ್ಕಿದೆ ಅನ್ನುವಂಥ ಅಂಶಗಳನ್ನು ಮಕ್ಕಳು ತಿಳಿಸಿದ್ದಾರೆ ಮತ್ತು ಪೋಷಕರು ತಿಳಿಸಿದ್ದಾರೆ. ಸೊ ಹಾಗಾಗಿ ಒಳ್ಳೆ ಸರ್ಕಾರದಿಂದ ಬಂದಂಥ ಏನು ಸೌಲಭ್ಯ ಎಲ್ಲ ಮಕ್ಕಳಿಗೂ ಅದು ಸಿಕ್ಕಿದೆ. ಏನು ಸಮವಸ್ತ್ರ ಮತ್ತು ಪಠ್ಯ ಪುಸ್ತಕಗಳು. ಇನ್ನು ಶಾಲೆಗೆ ಸಂಬಂಧಪಟ್ಟಂತದ್ದು ಮಾತಾಡೋದಾದ್ರೆ ಶಿಕ್ಷಕರು ಸಾಕಷ್ಟು ಶಿಕ್ಷಕರು 9 ಜನ ಶಿಕ್ಷಕರು ಇದ್ರೂ ಕೂಡ ಇನ್ನೂ 3 ಜನ 2 ರಿಂದ 3 ಶಿಕ್ಷಕರು ಈ ಒಂದು ಶಾಲೆಗೆ ಅಗತ್ಯತೆ ಇದೆ. ಇನ್ನೂ 3 ಜನ ಶಿಕ್ಷಕರು ಈ ಒಂದು ಶಾಲೆಗೆ ಬೇಕು. ಯಾಕಂತಂದ್ರೆ ಸರ್ಕಾರ ಇಲ್ಲಿ ಇನ್ನೂ ನಿಯೋಜನೆ ಮಾಡಬೇಕು. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಭಾಗದಲ್ಲಿ ಮಕ್ಕಳು ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಬೇರೆ ಶಾಲೆಗೆ ಹೋಲಿಸಿದ್ರೆ ಇದು ಉತ್ತಮವಾಗಿ ಸಾಕಷ್ಟು 174 ಮಕ್ಕಳು ಸ್ಟ್ರೆಂತ್ ಇರ್ತಕ್ಕಂಥ ಶಾಲೆ ಅಂತಂದ್ರೆ ಅದು ನಿಮ್ಮ 700 ಉನ್ನತೀಕರಿಸಿದಂತಹ ಶಾಲೆ. ಹಾಗಾಗಿ ತಾವೆಲ್ಲರೂ ಖುಷಿ ಪಡಬೇಕು. ನೀವೆಲ್ಲರೂ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿದ್ದೀರ ಅನ್ನುವಂಥದ್ದು ಅಂಶವನ್ನು ನಾವು ಪರಿಗಣನೆ ಮಾಡಿದ್ದೇವೆ. ಮತ್ತೆ ಆಡಳಿತ ಮಂಡಳಿ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತ ವಿಷಯಕ್ಕೆ ಬಂದ್ರೆ ಶಾಲೆಯಲ್ಲಿ ಕನಿಷ್ಠ 200 ದಿವಸಗಳು ಶಾಲೆ ನಡೀಬೇಕು ಅಂತಿದೆ. ಕಳೆದ ವರ್ಷ ಮತ್ತೆ 2022-23ರಲ್ಲಿ 200ಕ್ಕಿಂತಲೂ ಹೆಚ್ಚು ದಿವಸ ಶಾಲೆ ನಡೆದಿದೆ. ಸಾಕಷ್ಟು ಪಾಠ ಪ್ರವಚನಗಳನ್ನ ಇಲ್ಲಿ ಶಿಕ್ಷಕರು ತಿಳಿಸಿರ್ತಕ್ಕಂಥದ್ದು ಅಂಶ ಇದೆ. ಇದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಸಿಕ ಮತ್ತೆ ವಾರ್ಷಿಕ ಹಾಜರಾತಿ ಸರಾಸರಿ ಎನ್ನುವಂತ ವಿಷಯ ಬಂದ್ರೆ ಆ ಒಂದು 80%ಗಿಂತ ಹೆಚ್ಚಿನ ಹಾಜರಾತಿ ಇಲ್ಲಿ ಇದೆ. ಎಲ್ಲ ಮಕ್ಕಳು ಕೂಡ ಪ್ರತಿ ದಿವಸ ಹಾಜರಾಗ್ತಾರೆ. 80ಕ್ಕಿಂತ ಹೆಚ್ಚಿನ ಹಾಜರಾತಿ ಕಂಡು ಬಂದಿರತಕ್ಕಂಥ ಅಂಶವನ್ನು ಕೂಡ ನಾವಿಲ್ಲಿ ವರದಿನಲ್ಲಿ ದಾಖಲಿಸಿದ್ದೇವೆ. ಮತ್ತೆ ವಯಸ್ಸಿಗೆ ಅನುಗುಣವಾಗಿ ತರಗತಿಯಲ್ಲಿ ಅವರಿಗೆ ಸೇರಿಸ್ಕೊಳ್ತಾ ಇದ್ದಾರೆ, ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ವಿಷಯ ಬಂದ್ರೆ ಯಾವ ಮಕ್ಕಳು ವಯಸ್ಸಿಗೆ ತಕ್ಕನಾಗಿ ಅವರ 5 ವರ್ಷದ ಮೇಲ್ಪಟ್ಟ ಮತ್ತೆ ಏನು ಅವ್ರು ಯಾವ್ದಾದ್ರು ಎಕ್ಸ್ಟ್ರಾ 10 ವರ್ಷದ ಮಗು ಏನಾದ್ರು ಬಂದ್ರೆ ಅವ್ರಿಗೆ ಯಾವ ತರಗತಿಗೆ ಮಗು ಶಾಲೆಗೆ ಸೇರ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಆ ಒಂದು ತರಗತಿಗೆ ಮಕ್ಕಳನ್ನ ಜಾಯಿನ್ ಮಾಡ್ಕೊಂಡಿರ್ತಕ್ಕಂಥ ಅಂಶ ನಾವು ಗುರುತಿಸಿದ್ದೇವೆ. ಬಹಳ ಮುಖ್ಯವಾಗಿ ಸಾರಿಗೆ ವ್ಯವಸ್ಥೆ 1 ಕಿಲೋಮೀಟರ್ ಆಚೆ ಇರ್ತಕ್ಕಂಥ ಮಕ್ಕಳು ಶಾಲೆಗೆ ಏನಾದ್ರು ಬಂದ್ರೆ ಅವರಿಗೆ 300 ರೂಪಾಯಿ
ದುಡ್ಡು ಕೊಡಬೇಕು, ಮತ್ತೆ ಅವ್ರ ಕರ್ತಾ ಇರ್ತಕ್ಕಂಥ ಪೋಷಕರಿಗೂ ಕೂಡ 300 ರೂಪಾಯಿ ಎಸ್ಕಾರ್ಟ್ ಫೀಸ್ ಕೊಡಬೇಕು ಅಂತಿದೆ. ಆದ್ರೆ ಇದು ಇಲ್ಲಿ ಅಪ್ಲೈ ಆಗಲ್ಲ, ಯಾಕಂದ್ರೆ 1 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆನೆ ಎಲ್ಲ ಮಕ್ಕಳು ಬರೋದ್ರಿಂದ ಈ ಸೌಲಭ್ಯ ಯಾವ ಮಕ್ಕಳಿಗೂ ಇಲ್ಲಿ ಸಿಕ್ಕಿಲ್ಲ. ಎಲ್ಲ ಮಕ್ಕಳು 1 ಕಿಲೋಮೀಟರ್ ಆಚೆಯಿಂದ ಇದ್ರೆ ಆ ಸೌಲಭ್ಯನ ನಾವು ಪಡ್ಕೊಳ್ಬಹುದಾಗಿದೆ ಅನ್ನುವಂಥ ಅಂಶ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಸಾಕಷ್ಟು ವಿಶೇಷ ಅಂಗವಿಕಲರ ಮಕ್ಕಳನ್ನ ನಾವು ಇದರ ಅನ್ನುವಂಥ ಅಂಶಗಳನ್ನ ಗುರುತು ಮಾಡಿದಂಥ ಸಂದರ್ಭದಲ್ಲಿ ಅಂಗವಿಕಲ ಮಕ್ಕಳು ಇಲ್ಲಿ ಯಾವ ದೊಡ್ಡ ಸಂಖ್ಯೆಯಲ್ಲಿ ಯಾರು ಇಲ್ಲ, 1 ಅಥವಾ 2 ಸಂಖ್ಯೆಯಲ್ಲಿ ಇದೆ. ಆದರೆ ಆ ಮಗುವಿಗೆ ಮನೆಯಲ್ಲೇ ಪಾಠನ ಮಾಡ್ತಾ ಇದ್ದಾರಾ ಅನ್ನುವಂಥ ಅಂಶಗಳನ್ನು ನಾವು ಮನೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಆ ಮಗುವನ್ನೇ ಜಾಯಿನ್ ಮಾಡ್ಕೊಂಡಿದ್ದಾರೆ. ಬಟ್ ಯಾವುದೇ ರೀತಿಯಾದಂಥ ಮನೆಗೆ ಹೋಗಿ ಪಾಠ ಮಾಡ್ತಾ ಇಲ್ಲ, ಅದು ಮಾಡಬೇಕು ಅನ್ನುವಂಥ ಅಂಶಗಳನ್ನು ನಾವು ಇಲ್ಲಿ ಹೊರಗಡೆ ಸೇರಿಸ್ತಾ ಇದ್ದೀವಿ. ಅದನ್ನು ಈ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಈ ಒಂದು ಸಭೆಯ ಎಲ್ಲ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಮತ್ತು ಇದು ನೇರ ಪ್ರಸಾರ ಇರ್ತದೆ, ಎಲ್ಲವೂ ಕೂಡ ಆನ್ಲೈನಲ್ಲೇ ಅಪ್ಲೋಡ್ ಆಗುತ್ತೆ. ಮತ್ತು ಈ ಒಂದು ಶಾಲೆಯಲ್ಲಿ ಯಾವುದಾದ್ರೂ ಮಕ್ಕಳಿಗೆ ಅಡ್ಮಿಷನ್ ಕೊಡದೇ ಇರ್ತಕ್ಕಂಥ ಪ್ರಕರಣ ಇದೆ ಅಂದರೆ ಅದು ಯಾವುದೇ ಪ್ರಕರಣ ಇದೆ. ಎಲ್ಲ ಮಕ್ಕಳಿಗೂ ಮುಖ್ಯವಾದಂಥ ಪ್ರವೇಶ ಇದೆ, ಎಲ್ಲ ಮಕ್ಕಳಿಗೂ ಕೂಡ ಇಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ತಾರೆ. ಇನ್ನು ಕೊಠಡಿಗಳಿಗೆ ಸಂಬಂಧಪಟ್ಟಂಥ ವಿಷಯಗಳಿಗೆ ಬಂದರೆ ಶಾಲೆಯಲ್ಲಿ 8 ಕೊಠಡಿಗಳಿದೆ. 8 ಕೊಠಡಿಗಳಲ್ಲಿ ಆಲ್ಮೋಸ್ಟ್ ಈ ಕಡೆ ಭಾಗದ ಕೊಠಡಿ, ಈ ಕಡೆ ಒಂದು 6 ಕೊಠಡಿಯಷ್ಟು ಏನು ಶಾಲೆಯ ಕಟ್ಟಡ ಇದೆ ಅದು ಅಷ್ಟು ಸುರಕ್ಷಿತವಾಗಿಲ್ಲ. ಸ್ವಲ್ಪ ಕಟ್ಟಡ ಹಾಳಾಗಿದೆ, ತುಂಬ ಹಳೆಯ ಕಟ್ಟಡ, ಅದು ದುರಸ್ತಿ ಆಗಬೇಕು ಅನ್ನುವಂಥದ್ದು, ಅನುದಾನ ಬಿಡುಗಡೆ ಆಗಬೇಕು ಅನ್ನೋದನ್ನ ನಾವು ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಈ ಒಂದು ಇದನ್ನ ನಾವು ವರದಿಯನ್ನು ಕೂಡ ಅಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ಬೋದು. ಪೋಷಕರು ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡ್ಬೋದು, ತದನಂತರದಲ್ಲಿ ಅದನ್ನ ನಮ್ಮ ನೋಡಲ್ ಅಧಿಕಾರಿಗಳಿಗೆ ತಾವು ತಿಳಿಸ್ಬೋದು ಅನ್ನುವಂಥ ಅಂಶ ಇದೆ. ಮತ್ತೆ ಇನ್ನು ಶೌಚಾಲಯ ಮೂಲಭೂತ ಸೌಕರ್ಯದಲ್ಲಿ ಮಕ್ಕಳಿಗೆ ಬಹಳ ಇಂಪಾರ್ಟೆಂಟು. ನೀವು ಮನೆಯಲ್ಲಿ ಯಾವ ರೀತಿ ಶೌಚಾಲಯ ಇದೆ ಅದೇ ರೀತಿ ಶಾಲೆಯಲ್ಲೂ ಶೌಚಾಲಯ ಇರಬೇಕು ಅನ್ನುವಂಥದ್ದು. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಶೌಚಾಲಯ ಮಕ್ಕಳಿಗೆ ಇದೆ, ಆದರೆ ಗಂಡು ಮಕ್ಕಳಿಗೆ ಶೌಚಾಲಯ ಇಲ್ಲ ಅನ್ನುವಂಥದ್ದು. ಆದರೆ ಶೌಚಾಲಯ ಪ್ರಗತಿಯಲ್ಲಿದೆ. ನಮ್ಮ ಈ ಭಾಗದ ನಮ್ಮ ಮೆಂಬರ್ ಅವರು ಸಾಕಷ್ಟು ಬೇಗ ಆ ಶೌಚಾಲಯವನ್ನು ಮುಕ್ತಾಯಗೊಳಿಸಿದ್ರೆ ಆ ಗಂಡು ಮಕ್ಕಳಿಗೆ ಮತ್ತು ಟೀಚರ್ಸ್ಗಳಿಗೂ ಕೂಡ ಅನುಕೂಲ ಆಗ್ತಿದೆ. ಅದು ಪ್ರಗತಿಯಲ್ಲಿದೆ ಅಂತ ತೋರಿಸಿದ್ದೀವಿ. ಅದನ್ನ ಮುಕ್ತಾಯಗೊಳಿಸಿ ಅವ್ರು ಮಾತಲ್ಲಿ ಹೇಳ್ತಾರೆ, ಕೊನೆಗೆ ಅವ್ರು ಯಾವ ಬೇಗ ಮುಗಿಸ್ಕೊಳ್ತಾರೆ ಅವನ್ನೇ ಕರ್ಸ್ಕೊಳ್ತೀವಿ. ಮತ್ತೆ ನೀರಿನ ವ್ಯವಸ್ಥೆ ಇದೆಯಾ ಅಂತ, ಶೌಚಾಲಯದಲ್ಲಿ ನೀರಿನ ಟಾಯ್ಲೆಟ್ ಎಲ್ಲ ನೀರಿದೆ, ಎಲ್ಲ ಮಕ್ಕಳು ಉಪಯೋಗ ಮಾಡ್ತಾ ಇದ್ದಾರೆ. ಅದು ಇದಾನ್ ಮಾಡ್ಬೇಕಷ್ಟೇ, ಮೋಟರ್ ಆನ್ ಮಾಡಿದ್ರೆ ಬರ್ತದೆ ನೀರು, ಅದು ಅನುಕೂಲ ಇದೆ ಅನ್ನುವಂಥದ್ದು ಅಂಶನ ನಾವು ಗುರುತಿಸಿದ್ವಿ, ಅದನ್ನ ನೋಟ್ ಮಾಡಿದ್ವಿ ಸಮೇತ. ಇನ್ನು ಶಾಲೆಯಲ್ಲಿ ಬಹಳ ಮುಖ್ಯವಾಗಿ ಓದ್ಬೇಕಾದ್ರೆ ಮಕ್ಕಳಿಗೆ ವಿದ್ಯುತ್ ಇದೆಯಾ, ಯಾಕಂದ್ರೆ ಬೆಳಕು ಇರುವುದಿಲ್ಲ ಅವರ ಕಟ್ಟಡದಲ್ಲಿ. ಎಲ್ಲ ಮಕ್ಕಳು ವಿದ್ಯುತ್ ಪ್ರತಿಯೊಂದು ಕೊಠಡಿಗಳಿಗೂ ಕೂಡ ಬಲ್ಬ್ ಇದೆ, ವಿದ್ಯುತ್ ಇದೆ ಅನ್ನುವಂಥ ಅಂಶ ಇದೆ. ಅದನ್ನು ನಾವು ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತೇವೆ. ಮತ್ತೆ ಕುಡಿ ನೀರು ಸಂಬಂಧಪಟ್ಟಂಗೆ ಸ್ಥಳೀಯವಾಗಿ ಬೋರ್ವೆಲ್ ಅಲ್ಲಿ ಬರ್ತಾ ಇರ್ತಕ್ಕಂಥ ನೀರು ಅಷ್ಟು ಏನು ಚೆನ್ನಾಗಿಲ್ಲ. ಆದ್ರೆ ಶಾಲೆಗೆ ಹೊರಗಡೆಯಿಂದ ನೀರು ತರ್ತಾರೆ, ಮಕ್ಕಳು ಮನೆಯಿಂದನೇ ತರ್ತಾರೆ, ಮನೆಯಿಂದನೇ ಕೊಟ್ಟು ಕಳಿಸ್ತಾ ಇದ್ದಾರೆ ಪೋಷಕರು ನೀರನ್ನ. ಆದ್ರೆ ಇನ್ನೂ ಒಳ್ಳೆಯ ನೀರನ್ನ ಗ್ರಾಮ ಪಂಚಾಯತಿ ಕುಡಿಯೋ ನೀರನ್ನ ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು ಅಂಶನ ನಾವು ನೋಟ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಶಾಲೆನಲ್ಲಿ ಆಟದ ಮೈದಾನ ಇದೆಯಾ? ಖಂಡಿತ ಇಲ್ಲ, ಹೊರಗಡೆ ಹೋಗಿ ಆಟ ಆಡ್ಬೇಕು. ಶಾಲೆಗೆ ಗ್ರೌಂಡ್ ದೊಡ್ಡದಿಲ್ಲ, ಶಾಲೆಯಲ್ಲಿ ಇರ್ತಕ್ಕಂಥ ಜಾಗ ಇಷ್ಟೇ, ಯಾವುದೇ ಮೈದಾನ ಇಲ್ಲ ಅನ್ನುವಂಥದ್ದು. ಕಾಂಪೌಂಡ್ ಇದೆ, ಗ್ರಂಥಾಲಯ ಸೌಲಭ್ಯ ಇಲ್ಲ. ಆದರೆ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ, ಅದು ಸಿಗ್ತಾ ಇದೆ. ಗ್ರಂಥಾಲಯ ಪುಸ್ತಕಗಳೆಲ್ಲ ಇದೆ ಅನ್ನುವಂಥದ್ದು ನಾವು ಆಲ್ರೆಡಿ ಸಾಕಷ್ಟು ಮಾತಾಡಿದ್ದಾರೆ ನಮ್ಮ ಸ್ಟಾಫ್ ಸಿಬ್ಬಂದಿಗಳೆಲ್ಲ ಅನ್ನುವಂಥದ್ದು. ಮತ್ತೆ ಗ್ರಂಥಾಲಯದಲ್ಲಿ ಒಳ್ಳೊಳ್ಳೆ ಪುಸ್ತಕ, ಕಥೆ ಪುಸ್ತಕ, ಇನ್ನಿತರ ಪಠ್ಯ ಪುಸ್ತಕಗಳೆಲ್ಲ ಇದೆಯಾ? ಎಲ್ಲ ಇದೆ, ಸಿಕ್ಕಿದೆ ಅನ್ನುವಂಥದ್ದು ನೀವು ಹೇಳಿದ್ರೆ ಅದನ್ನು ನಾವು ನೋಟ್ ಮಾಡಿದ್ವಿ. ಇದು ಕ್ರೀಡಾ ಸಾಮಗ್ರಿ, ಆಟಕ್ಕೆ ಸಂಬಂಧಪಟ್ಟಂತೆ ಬಾಲ್ ಅಥವಾ ನಿಮಗೆ ಏನು ಬೇರೆ ಬೇರೆ ಇದೆ, ಟೆನಿಸ್ ಬಾಲ್, ಆ ಥರದ್ದು ಯಾವ್ದಾದ್ರು ಸೌಲಭ್ಯಗಳು ಕೊಟ್ಟಿದ್ದಾರಾ? ಇಲ್ಲ, ಆ ಥರದ್ದು ಯಾವುದೂ ಪರಿಕರ ಇಲ್ಲ ಅನ್ನುವಂಥದ್ದು, ಗೊತ್ತಿಲ್ಲ ಅನ್ನುವಂಥದ್ದು ಮಕ್ಕಳು ಹೇಳ್ತಾ ಇದ್ದಾರೆ. ಸ್ಟೀಮ್ಸ್ ಅವರು ಏನಾದ್ರು ಇದ್ರ ಬಗ್ಗೆ ಅವರಿಗೆ ಆಟೋಪನ ಮಕ್ಕಳು ಆಟ ಆಡೋಕ್ಕೆ ಏನಾದರೂ ಒಂದಷ್ಟು ಕೊಡಿಸ್ಬೇಕು ಅನ್ನುವಂಥದ್ದು, ಅವರಿಗೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿ ತರಿಸಿ ಕೊಡಿ, ಅಥವಾ ದಾನಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಒಂದಷ್ಟು ಆಟದ ಸಾಮಗ್ರಿಗಳನ್ನು, ಪರಿಕರಗಳನ್ನು ಕೊಡಿಸಿ ಅನ್ನುವಂಥದ್ದು ನಮ್ಮ ರಿಕ್ವೆಸ್ಟ್ ಇದೆ. ಅದನ್ನು ಕೂಡ ನಾವು ನೋಟ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳ ಕ್ರಮ ತಗೊಳ್ಳಿ. ಅಥವಾ ಶಾಲೆಯಲ್ಲಿ ಕ್ರೀಡಾ ಸಾಮಗ್ರಿಗೆ ಏನಾದ್ರು ಅನುದಾನ ರಿಲೀಸ್ ಮಾಡಬೇಕು ಅನ್ನೋದು ಗೌರ್ಮೆಂಟ್ಗೆ ನಾವು ಕೂಡ ಪ್ರಪೋಸ್ ಮಾಡ್ತೇವೆ. ಅದು ಇದೆ, ಪ್ರತಿ ಸಾರಿ ಒಂದು ಕ್ರೀಡಾ ಸಾಮಗ್ರಿಗೆ ಸಂಬಂಧಪಟ್ಟಂಥದ್ದು ಅದನ್ನ ಕೊಡಬೇಕು ಅನ್ನುವಂಥದ್ದು.
ಇನ್ನು ಡಿಜಿಟಲ್ ಶಾಲೆಯಲ್ಲಿ ಸಾಕಷ್ಟು ಡಿಜಿಟಲ್ ಏನಾದ್ರು ವ್ಯವಸ್ಥೆ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಇಟ್ಕೊಂಡು ನೋಡಿದ್ರೆ ಶಾಲೆಯಲ್ಲಿ ಯಾವುದೇ ಡಿಜಿಟಲ್ ಮೂಲಭೂತ ಸೌಕರ್ಯ ಇಲ್ಲ. ಅಂದ್ರೆ ಯಾವ್ದಾದ್ರು ಟಿವಿ ಯಾವ್ದಾದ್ರು ಬೇರೆ ಬೇರೆ ರೀತಿಯಲ್ಲಿ ಹೊಸ ವಿದ್ಯಮಾನಗಳಿದೆ ಅದ್ಯಾವುದು ಕೂಡ ಇಲ್ಲದೆ ಇರ್ತಕ್ಕಂಥದ್ದು. ಹೊಸ ನಾವಿನ್ಯ ಬೋಧನಾ ಚಟುವಟಿಕೆ, ಸೊ ಅದಕ್ಕೆ ಯಾವುದೂ ಗೌರ್ಮೆಂಟ್ ಇಂದ ದುಡ್ಡು ಬಂದಿಲ್ಲ. SDMC ಅವ್ರ ಮೇಲೆ ಮತ್ತೇ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಹೊಸ ನಾವಿನ್ಯ ಹೊಸ ಬದಲಾವಣೆ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳಿದ್ದಾರೆ. ಹಾಗಾಗಿ ನೀವು ಕೂಡ ಬೇರೆ ಬೇರೆಯವ್ರನ್ನ ಸಂಪರ್ಕ ಮಾಡಿ ಅನ್ನೋದನ್ನು ತಂದು ಒಂದು ಟಿವಿನಲ್ಲಿ ಒಂದು ಕಾರ್ಯಕ್ರಮ ಹಾಕುವಂಥದ್ದು ಅಥವಾ ನೇರ ಪ್ರಸಾರದಲ್ಲಿ ಮಕ್ಕಳಿಗೆ ಬೇರೆ ಒಂದು ಏನು ಪಾಠ ಕಲಿಕೆ ಸಾಮಗ್ರಿಗಳಿದೆ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ತಾವು ಒಂದಷ್ಟು ಸಹಕಾರ ಕೊಡಬೇಕು ಅನ್ನುವಂಥದ್ದು. ಮತ್ತೆ ಇದು ವಿಜ್ಞಾನ ಗಣಿತ ಕಿಟ್, ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನ ಗಣಿತ ಕಿಟ್ಗಳು ಯಾವುದು ಇದೆ ಮತ್ತು ಅವ್ರ ಬಗ್ಗೆ ನಮಗೆ ನಾವು ಹೇಳಬೇಕು ಗೊತ್ತಿಲ್ಲ. ಅದನ್ನ ಇನ್ನೂ ಎಕ್ಸಿಬಿಷನ್ ಮಾಡಿ ಸ್ವಯಂ ರಕ್ಷಣೆಗೆ ಕರಾಟೆ ಯಾವುದು ಕ್ಲಾಸ್ಗಳು ಯಾರು ಕರಾಟೆ ಹೇಳ್ತಕ್ಕಂಥದ್ದು ಯಾವುದು ನಡೆದಿಲ್ಲ ಅನ್ನೋಂಥದ್ದಿದೆ. ಇನ್ನು ಶಾಲೆಯ ಶಿಕ್ಷಕರು ಸಾಕಷ್ಟು ಶಿಕ್ಷಕರು ಟೈಮ್ ಸರಿಯಾಗಿ ಬರ್ತಾರೆ, ಅವರಿಗೆ ಮಕ್ಕಳಿಗೆ ಒಳ್ಳೆ ಬೋಧನೆಯನ್ನು ಮಾಡ್ತಾರೆ, ಮಕ್ಕಳಿಗೆಲ್ಲ ಆಟ ಪಾಠಗಳನ್ನು ಕಲಿಸ್ತಾ ಇದ್ದಾರೆ, ಒಳ್ಳೆ ಶಿಕ್ಷಕರಿದೆ ಅನ್ನುವಂಥ ಅಂಶಗಳನ್ನು ನಾವು ಸೇರಿಸಿದ್ದೀವಿ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ ಕಳೆದ ವರ್ಷ ನಮ್ಮ ಈ ಒಂದು ಶಾಲೆಯಲ್ಲಿ 75,000 ಅಮೌಂಟು ನಿಮಗೆ ಸೂಸ್ ಏನಿದೆ ಪ್ರತಿಯೊಬ್ಬರಿಗೆ ಶೂಗಳು ಕೊಟ್ಟಿದ್ರಲ್ಲ 2022-23 ಈ ಸಾರಿ ಹೊಸ ಕೊಡ್ತಾರೆ. ನಾವು 2022-23 ಆಡಿಟ್ ಮಾಡಿದಾಗ ಎಲ್ಲರಿಗೂ ಶೂ ವಿತರಣೆ ಆಗಿದೆ ಮತ್ತು ಟೇಬಲ್ ಡೆಸ್ಕ್ ಎಲ್ಲ ಮಕ್ಕಳುಗಳಿಗೆ ಅನುಕೂಲ ಮಾಡಿದರೆ ಅಷ್ಟು ಹಣ ಖರ್ಚಾಗಿದೆ ಅನ್ನುವಂಥದ್ದು. ಇನ್ನು ಶಾಲೆಯ ಸಾರಿಗೆ ಭತ್ಯ, ಸೊ ಸಾರಿಗೆ ಭತ್ಯ ಯಾರಿಗೂ ಇಲ್ಲಿ ಸಿಕ್ಕಿಲ್ಲ ಅನ್ನುವಂಥದ್ದು. ಸಾರಿಗೆ ಭತ್ಯ ಯಾರು ಎಲ್ಲ 1 ಕಿಲೋಮೀಟರ್ಗಿಂತ ಆಚೆ ಅಂತಕ್ಕಂಥದ್ದು. ಇನ್ನು ವಿದ್ಯುತ್ ತಂತಿ ಕೇಬಲ್ ಇದರಿಂದ ಏನಾದರೂ ಅಪಾಯ ಇದೆಯಾ ಯಾಕಂದರೆ ಯಾವುದೇ ವಿದ್ಯುತ್ನಿಂದ ಯಾವುದೂ ಅಪಾಯ ಇಲ್ಲ, ಬಟ್ ಕಟ್ಟಡದಿಂದ ಅಪಾಯ ಇದೆ. ಕಟ್ಟಡದಿಂದ ಮಕ್ಕಳಿಗೆ ಸ್ವಲ್ಪ ಅಪಾಯ ಇದೆ. ಮತ್ತು ಪ್ರಥಮ ಚಿಕಿತ್ಸೆ ಶಾಲೆಯಲ್ಲಿ ಇದೆಯಾ ಇದೆ, ಅದ್ರದ್ದು ಯಾವುದು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇದೆ, ಅದ್ರದ್ದು ಯಾವುದು ಏನು ಉಪಯೋಗ ಆಗ್ತಾ ಇಲ್ಲ ನಮಗೆ. ಮತ್ತು ತುರ್ತು ಸೇವೆ ಏನಾದ್ರು ದೂರವಾಣಿ ಇದೆಯಾ ಅಂತಂದ್ರೆ ಎಲ್ಲೂ ಡಿಸ್ಪ್ಲೇ ಮಾಡಿಲ್ಲ, ಅದು ಏನಾದ್ರು ಡಿಸ್ಪ್ಲೇ ಮಾಡ್ಬೋದು ಅನ್ನುವಂಥದ್ದು. ಮತ್ತು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರು ಇದ್ದಾರ, ವಿಷಯಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರು ಯಾರೂ ಇಲ್ಲ, ಎಲ್ಲರೂ ಎಲ್ಲ ವಿಷಯಗಳನ್ನು ಅವರು ಬೋಧನೆಯನ್ನು ಮಾಡ್ತಾರೆ. ಸೊ ಇದಿಷ್ಟು ನಾವು ಬಂದಂಥ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟು ನಾವು ಸಮುದಾಯವಾಗಿ ಅದನ್ನು ಸಾಕಷ್ಟು ತಿಳಿಸಿದ್ದೀವಿ. ಮತ್ತು ನಾವು ಇಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದ್ವಿ, ಪೋಷಕರದ್ದು ಅಭಿಪ್ರಾಯ ಸಂಗ್ರಹ ಮಾಡಿದ್ವಿ. ಮತ್ತು ಅವರು ಸಾಕಷ್ಟು ನಮಗೆ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಕೊಟ್ಟರು. ಅಂದರೆ ನಮಗೆ ಯಾವುದೇ ರೀತಿಯಾದಂಥ ಯಾವುದೇ ಶುಲ್ಕ ತಗೊಳ್ಳೋದಿಲ್ಲ, ಮತ್ತು ಉಚಿತವಾಗಿ ಎಲ್ಲ ಮಕ್ಕಳಿಗೂ ಏನು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಎಲ್ಲ ಅಂಶಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ SDMC ಅವರು ನಾವು ಭೇಟಿ ಮಾಡಿದ್ವಿ, ಅವರು ಅಷ್ಟು ನಮಗೆ ಸಿಗಲಿಲ್ಲ. SDMC ಅವರು 16 ಜನ ಇದ್ದೀವಿ. ಹೈಸ್ಕೂಲ್ ನೋಡಿ ಇಲ್ಲಿ ಬರಲಿಲ್ಲ. SDMC ಅವರು ಸ್ವಲ್ಪ ಇನ್ನೊಂಚೂರು ಆಕ್ಟಿವ್ ಆಗಿ ಕೆಲಸವನ್ನು ಮಾಡಿಕೊಡ್ಬೇಕು. SDMC ಅವರು ಏನು ಶಾಲೆ ಬಗ್ಗೆ ಹೆಚ್ಚಿನ ಅನುದಾನಗಳನ್ನು ಬೇರೆ ಕಡೆ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು, ಮತ್ತು ದಾನಿಗಳಿಂದ ಸಂಗ್ರಹ ಮಾಡಿ ಈ ಒಂದು ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು ನಮ್ಮ ವರದಿನಲ್ಲಿ ನಾವು ಸೇರಿಸಿದ್ವಿ. ಡ್ರಾಪ್ಔಟ್ ಆದ ಮಕ್ಕಳನ್ನು ಯಾವುದೂ ಡ್ರಾಪ್ಔಟ್ ಆಗಿಲ್ಲ ಮಧ್ಯ, ಸೊ ಆ ಥರದ್ದು ಕೊಟ್ಟಿದ್ದಾರೆ. ಡ್ರಾಪ್ಔಟ್ ಯಾವುದೂ ಆಗಿಲ್ಲ ಅಂತ. ಅದು ಬಿಟ್ಟರೆ ಮಕ್ಕಳ ಚಲನವಲನಗಳನ್ನ ಸಾಕಷ್ಟು ಗಮನಿಸ್ತಾರೆ ಟೀಚರ್ಸ್. ಒಳ್ಳೆ ಯಾವ ಮಕ್ಕಳು ಏನು ಮಾಡ್ತಾ ಇದೆ ಓದುವಾಗ ಬರೆಯುವಾಗ ಅವ್ರನ್ನ ನ್ಯೂನತೆಗಳನ್ನ ಗುರುತಿಸಿ ಅದಕ್ಕೆ ಹೆಚ್ಚಿನ ಒತ್ತು ನೀಡಿ ಅದಕ್ಕೆ ಅವ್ರನ್ನ ಮುಂದೆ ಕೂರಿಸ್ಕೊಂಡು ಅವ್ರಿಗೆ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥದ್ದು ಅಂಶ. ಜೊತೆಗೆ ಮಕ್ಕಳ ಬಳಿ ಸಾಕಷ್ಟು ಎಲ್ಲರೂ ಸಂಖ್ಯೆಯಿಂದ ಅವ್ರನ್ನ ಗುರುತಿಸಿ ಭಾವನಾತ್ಮಕ ವಿಚಾರಗಳನ್ನ ಅವ್ರ ಜೊತೆ ಚರ್ಚೆ ಮಾಡ್ತಾರೆ, ಮತ್ತು ಸುರಕ್ಷತೆಯನ್ನು ಕೂಡ ಮಕ್ಕಳಿಗೆ ಒದಗಿಸ್ತಾ ಇರ್ತಕ್ಕಂಥದ್ದು. ಇಷ್ಟು ಅಂಶಗಳನ್ನು ನಾವು ಕಳೆದ 4 ದಿವಸಗಳ ಕಾಲ ನಾವು ಗುರುತಿಸಿದ್ದೀವಿ. ಇವಾಗ ಪೋಷಕರಿಗೆ ನಾವು ಅವರ ಏನಾದರೂ ಸಲಹೆ ಸೂಚನೆಗಳನ್ನು ಹೇಳ್ಬೋದು ಅಂತೇಳಿ ಅವರಿಗೆ ಅವಕಾಶ ಕೊಡ್ತೀವಿ. ನನ್ನ 4 ದಿವಸಗಳ ವರದಿಯಲ್ಲಿ ನಾನು ಇಲ್ಲಿ 2 ದಿವಸ ಬರಲಿಕ್ಕೆ ಸಾಧ್ಯ ಆಯಿತು.
ಇನ್ನು ಬಾಕಿ ನಮ್ಮ ತಂಡದವರು ಇಲ್ಲೇ ಇದ್ದು ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಕೊಟ್ಟು ಅದರಂತೆ ನಾನು ಇಲ್ಲಿ ವರದಿಯನ್ನು ಮಂಡಿಸಿದ್ದೀನಿ. ಸೊ ಈ ಒಂದು ವರದಿಯನ್ನು ಓದಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ನೋಡಲ್ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯತಿ ಅವರಿಗೆ ಮತ್ತು ಶಾಲಾ ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿಯವರೆಗೂ ಸದಾ 4 ದಿನಗಳಿಂದ ನಮ್ಮ ಶಾಲೆಯ ಅನೇಕ ಅಂಶಗಳ ಕುರಿತು ವೈಜ್ಞಾನಿಕವಾಗಿ ಒಂದು ವರದಿಯನ್ನು ಸಿದ್ಧಪಡಿಸಿ ಆ ವರದಿಯಲ್ಲಿ ನಮ್ಮ ಶಾಲೆಯ ಬಗ್ಗೆ ಸಾಕಷ್ಟು ಸಕಾರಾತ್ಮಕವಾದ ಅಂಶಗಳನ್ನು ಗುರುತಿಸಿ ಒಂದಷ್ಟು ಒಳ್ಳೆಯ ಅಂಶಗಳನ್ನು ಏನು ಇಂಪ್ಲಿಮೆಂಟ್ ಮಾಡಬೇಕು ಅಂಥ ಅಂಶಗಳನ್ನು ತಿಳಿಸಿಕೊಟ್ಟಂತಹ ಶ್ರೀಯುತ ಮನೋಹರ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ಪೋಷಕರು ಯಾರಾದರೂ ಈ ಕಾರ್ಯಕ್ರಮದ ಬಗ್ಗೆ ಅಥವಾ ಏನಾದರೂ ಸಲಹೆ ಸೂಚನೆಗಳಿದ್ರೆ ನೀಡಬಹುದು. ಕಾರ್ಯಕ್ರಮದ ಬಗ್ಗೆ ಫೀಡ್ಬ್ಯಾಕ್ ಅಥವಾ ಸಲಹೆ ಸೂಚನೆಗಳನ್ನು ನೀಡಬೇಕು. ಸಾಕಷ್ಟು ಸಲಹೆಗಳನ್ನು ನೀಡಿದಂಥ ಅಭಿಲಾಷ್ ಅವರಿಗೆ ತುಂಬ ಧನ್ಯವಾದಗಳು. ಅದ್ರ ಬಗ್ಗೆ ನಾವು ಕೂಡ ಗಮನ ಹರಿಸಿ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ಈ ಕಟ್ಟಡದ ಕಾಮಗಾರಿಗಳ ಬಗ್ಗೆ ನಾವು ಏನು ಮಾಡೋ ಆಗಿಲ್ಲ. ಸರ್ಕಾರದ ಅನುದಾನ ಬಂದ ತಕ್ಷಣ ಅವುಗಳನ್ನು ಮಾಡಿಸಿ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿಸ್ತೀವಿ. ಈಗ ಅಡಿಗೆ ವಿಚಾರ ಬಿಟ್ಟರೆ ಬೇರೆ ಏನೇನಾರು ಇದೆಯಾ? ಗ್ರಾಮದ ಪಶು ವೈದ್ಯಾಧಿಕಾರಿಗಳಾದಂತಹ ಶ್ರೀಯುತ ಸುರೇಶ್ ಅವರು ವೇದಿಕೆಯನ್ನು ಕುರಿತು ಒಂದೆರಡು ಮಾತುಗಳಾಡಬೇಕು ನಾನು ಕೇಳ್ತೀನಿ. ವೆಂಕಟೇಶ್ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ತೀನಿ. ಸಹಾಯಕ ನಿರ್ದೇಶಕರಾದ ಸುರೇಶ್ ಹಾಗೂ ಸಾಮಾಜಿಕ ಪರಿಶೋಧನೆಯ ಮುಖ್ಯಸ್ಥರಾದಂತಹ ಮನೋಹರ್ ಅವರೇ ಹಾಗೂ ಉಪೋಪಾಧ್ಯಾಯರಾಗಿ ಸದಸ್ಯರಾದ ಟೀಚರ್ಸ್ ಅವರೇ ಹಾಗೂ ಇರ್ತಕ್ಕಂಥ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ. ಈಗ ನಮ್ಮ ಪೋಷಕರು ಹೇಳಿದ್ರು ಟಾಯ್ಲೆಟು ಗಂಡು ಟಾಯ್ಲೆಟ್ ಇಲ್ಲ ಅಂತ ಅದನ್ನು ನಾನೇ ಕೂಡ ನಿರ್ಮಾಣ ಮಾಡ್ತಾ ಇರೋದು ನಮ್ಮ ಪಂಚಾಯತಿ ಅನುದಾನದಿಂದ. ಶೀಘ್ರದಲ್ಲೇ ನಾನು ಇನ್ನೊಂದು 15-20 ದಿನದಲ್ಲಿ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಮತ್ತು ಈ ನಮ್ಮ ಈ ಸಾತ್ತೂರು ಸರ್ಕಾರಿ ಶಾಲೆ ಅಂದರೆ ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಒಂದು ಒಳ್ಳೆಯ ಬಹುಶಃ ಇಷ್ಟು ಸ್ಟ್ರೆಂತ್ ಇರೋ ಶಾಲೆ ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಕೂಡ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಈ ಶಾಲೆಗೆ ಈ ಸಾರ್ವಜನಿಕರಿರ್ಬೋದು ಮತ್ತು SDMC ಕೂಡ ಸಪೋರ್ಟಿಯಾಗಿ ಇರ್ತಿದ್ದಾರೆ. ಅಂದರೆ ಇಷ್ಟು ಇಂಪ್ರೂವ್ಮೆಂಟ್ ಆಗ್ತಿರಲಿಲ್ಲ. ಸೊ ನಮ್ಮ ಕೆಲವೊಂದು ವಾರ್ಷಿಕೋತ್ಸವ ಇರೋದು ಮತ್ತು ಯಾವುದೇ ಒಂದು ಸಭೆ ಸಮಾರಂಭಕ್ಕಾಗಲಿ ಪೋಷಕರಿಂದ ಮತ್ತು ನಮ್ಮ ಸಾರ್ವಜನಿಕರಿಂದ ಭಾರಿ ಪ್ರೋತ್ಸಾಹ ನಮ್ಮ ಈ ಶಾಲೆಗೆ ಸಿಗ್ತಾ ಇದೆ. ಮತ್ತು ಈ ಕಟ್ಟಡವನ್ನು ನಾನು 2-3 ಬಾರಿ ನಾನು ಕಳೆದ 2.5 ಲಕ್ಷ ದುಡ್ಡನ್ನು ಈ ಕಟ್ಟಡ ನೋಡಿ ಹಾಕ್ತೆ.
ಸಿಕ್ಕಾಪಟ್ಟೆ ಬಿದ್ದಿದೆ, ಏನು ಮಾಡೋದು ಅಂತ. ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ಯಾವುದೇ ರೀತಿ ಅನುದಾನ ಬರೋಲ್ಲ. ಏನು ಒಂದು ಸರ್ಕಾರಿ ಶಾಲೆಗೆ ಏನು 1 ಲಕ್ಷ 2 ಲಕ್ಷ ಹಾಕ್ಬೋದು, ಅದನ್ನು ನಾನು ಓವರ್ಲುಕ್ ಮಾಡಿ 2,50,000 ರೂಪಾಯಿ ದುಡ್ಡನ್ನು ಹೋದ್ಸರಿ 2 ವರ್ಷದಲ್ಲಿ ಹಾಕ್ತೆ. 2.5 ಲಕ್ಷ ಏನು ಮಾಡ್ಲಿಕ್ಕಾಗಲ್ಲ, ಇಲ್ಲಿ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕಾಗಲ್ಲ ಅಂತೇಳಿ ನಾನು ಸ್ವಲ್ಪ ಅದನ್ನ ಹಾಗೆ 2022-23ರಲ್ಲಿ ಹಾಕಿದ ದುಡ್ಡು ಅದನ್ನ ಹಂಗೆ ಸ್ಟಾಪ್ ಮಾಡಿದೆ. ಸೊ ನಾಯಗೌಡರು ಇದ್ದಂಥ ಕಾಲದಲ್ಲಿ 10 ರೂಪಾಯಿನ ಹಾಕಿದೆ ಅಂತ ಹೇಳಿದ್ರು. ನಾನು DDPನಲ್ಲಿ ಹೋಗಿದ್ದಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 10 ಲಕ್ಷ ರೂಪಾಯಿನ OM ಬಂದಿದೆ. ಆ ಫೈಲ್ ಎಲ್ಲ ಹೋಗಿದೆ ಅಂತೇಳಿ ನಾನು ಜಿಲ್ಲಾ ಪಂಚಾಯತಿ ಮತ್ತು ಎಲ್ಲ ಕಡೆ ವಿಚಾರ ಮಾಡಿದೆ. ಅದು ಯಾಕಂದ್ರೆ ಪ್ರೋಸೆಸ್ ಆಗಲಿಲ್ಲ. ಆಮೇಲೆ ಜಿಲ್ಲಾ ಪಂಚಾಯತಿನಲ್ಲಿ 3 ಲಕ್ಷ ಆಯಿತು, 1-2 ಕಟ್ಟಡ ದುರಸ್ತಿ ಆಯಿತು. ಮತ್ತು ನಮ್ಮ ಪಂಚಾಯತಿ ಇರೋದ್ರಲ್ಲಿ 2 ಕಟ್ಟಡ ದುರಸ್ತಿ ಮಾಡಿ ಕಾಂಪೌಂಡ್ಗೆ ಪೇಂಟ್ ಮಾಡಾಯಿತು. ಅತಿ ಶೀಘ್ರದಲ್ಲೇ ಇದು ನಮ್ಮ ಕರ್ತವ್ಯ. ಮತ್ತು ಇವತ್ತು ಎಲ್ಲರೂ ಕೂಡ ಮಕ್ಕಳುಗಳು ಅಂದರೆ ನೀವೆಲ್ಲ ನೋಡಿದ್ರಿ ಇವತ್ತಿನ ವ್ಯವಸ್ಥೆಗಳಿಂದ ಈ ಕಟ್ಟಡ ನೋಡೋದು ತುಂಬ ನನಗೆ ಬೇಜಾರಾಗುತ್ತೆ. ಸರ್ ಹೇಳಿದ್ರು ಅವರು ತುಂಬ ಹಠ ಆಯ್ತು ಅವ್ರಿಗೆ, ಏನು ಸಾಲ ಇದು ದೊಡ್ಡ ಶಾಲೆ, ಈ ಕಟ್ಟಡ ಇದೆ ಅಂತ. ಅತಿ ಶೀಘ್ರದಲ್ಲೇ ಈ ನಮ್ಮ ಸ್ಥಳೀಯ ಶಾಸಕರ ಹತ್ರ ಇದನ್ನು ಮನವಿ ಮಾಡಿ, ಆಲ್ರೆಡಿ ಮನವಿ ಮಾಡಿದ್ದೀನಿ, ಅತಿ ಶೀಘ್ರದಲ್ಲೇ ಮನವಿ ಮಾಡಿ ಏನಾದರೂ ಮಾಡಿ 2-3 ತಿಂಗಳಲ್ಲೇ ಇದ್ರ ಕಾಮಗಾರಿಗೆ ಒಂದು ಅನುದಾನವನ್ನು ಬಿಡುಗಡೆ ಮಾಡ್ತೀನಿ. ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ಮಾತಾಡಲಿಕ್ಕೆ ಅವಶ್ಯಕತೆ ನನ್ನನ್ನು ಬಂಧಿಸ್ತಾರೆ. ನಾನು ಹೋಗ್ಬಿಡ್ತೀನಿ. ಶ್ರೀಯುತ ವೆಂಕಟೇಶ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ಸುರೇಶ್ ಸರ್ ಅವರು ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಈ ಸಾಮಾಜಿಕ ಪರಿಷತ್ತಿನ ಮುಖ್ಯಸ್ಥರಾದ ಮಹೇಶ್ವರರೇ, SCMC ಅಧ್ಯಕ್ಷರೇ, ಮುಖ್ಯ ಶಿಕ್ಷಕರೇ, ಮತ್ತು ಈ ಶಾಲಾ ಆಡಳಿತ ಮಂತ್ರಿಯವರೇ, ಹಾಗೂ ನನ್ನ ಗೆಳೆಯ ಮತ್ತು ಈ ಊರಿನ ಮಕ್ಕಳೇ ಹಾಗೂ ಸರ್ಕಾರ ನಮ್ಮ ವಿದ್ಯೆಗೋಸ್ಕರ, ಮಕ್ಕಳಿಗೋಸ್ಕರ, ಅದರ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳ ಅಭಿವೃದ್ಧಿಗೋಸ್ಕರ, ಅವರ ಶೈಕ್ಷಣಿಕ ಮಟ್ಟ ಉನ್ನತಿಗೋಸ್ಕರ ಸಾಕಷ್ಟು ಹಣನ ಖರ್ಚು ಮಾಡ್ತಾರೆ. ಆ ಹಣ ಒಳ್ಳೆದಕ್ಕೆ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮಕ್ಕಳಿಗೆ ಏನು ಖರ್ಚಾಗ್ತಾ ಇದೆ ಅದು ಸರಿ ತಪ್ಪಂತ ಮಕ್ಕಳು ಗೊತ್ತಾಗದೇ ಇರೋದು ಅಟ್ಲೀಸ್ಟ್ SDMC ಅವ್ರು ಗೊತ್ತಾಗ್ಲಿ, ಪೋಷಕರು ಗೊತ್ತಾಗ್ಲಿ, ಬೇರೆ ಈ ಕಾರ್ಯಕ್ರಮ ಎಲ್ಲರೂ ನಮಗಿನ ಹೆಚ್ಚಾಗಿ ಶಿಕ್ಷಣ ಸಮಸ್ಯೆ, ಮಕ್ಕಳ ಸಮಸ್ಯೆ ಏನು ಅಂತ SDMC ಗೊತ್ತಾಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಆಡಿಟ್ ಏನ್ ಮಾಡಿದ್ರು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಬಹಳ ಸಮರ್ಥವಾಗಿ ಮನೋಹರ ಮಾಡ್ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಅವರ ಈ 2-3 ದಿವಸದ ಈ ಪರಿಶೋಧನೆಯಲ್ಲಿ ಸಾಕಷ್ಟು ಒಳ್ಳೆ ಅಂಶಗಳನ್ನ ಎತ್ತಿಟ್ಟಿದ್ದಾರೆ. ಅದೇ ರೀತಿ ಏನ್ ನ್ಯೂನತೆಗಳಿದೆ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಸಮರ್ಪಕ ಮತ್ತು ಉತ್ತಮ ರೀತಿ ನಮ್ಮ ವೆಂಕಟೇಶ್ ಅವರು ಕೂಡ ಸ್ಪಂದಿಸಿದ್ದಾರೆ. ಇದು ನಿಜವಾಗಿಯೂ ಒಂದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಸ್ಪಂದನೆ. ಇದರಲ್ಲಿ ಇನ್ನೊಂದೇನು ಅಂತಂದ್ರೆ ನಾವು ಕೇಳೋದು SDMC ಮೆಂಬರ್ಸ್ಗಳು ಮತ್ತೆ ಸಾರ್ವಜನಿಕರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನೀವು ಸಮಸ್ಯೆ ಹೇಳಿದ್ರೆ ಸಮಸ್ಯೆಗೆ ಅವ್ರಿಗೆ ಉತ್ತರನೂ ಸಿಗುತ್ತೆ. ಸೊ ನಿಮ್ಗೂ ಸಮಾಧಾನ. ಈಗ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ನಿಮ್ಗೆ ಇಲ್ಲಾಂದ್ರೆ ಇವತ್ತು ನೋಡ್ತಾ ಇದ್ದೀವಿ ಶಿಕ್ಷಣ ಬಹಳ ದುಬಾರಿ ಆಗ್ತಾ ಇದೆ. ಶಿಕ್ಷಣ ಇವತ್ತು ವ್ಯಾಪಾರೀಕರಣ ಆಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಮಕ್ಕಳು ಮಾಡ್ತಾರೆ. ನೀವು ಈ ರೀತಿ ಶಾಲಾ ಅಭಿವೃದ್ಧಿಗಳ ಬಗ್ಗೆ, ಶಾಲಾ ಕ್ಷೇತ್ರದ ಗಮನಹರಿಸಿದ್ರೆ ನಮ್ಮ ಶಿಕ್ಷಕರು ಹೆಚ್ಚಿಗೆಯಾಗಿರ್ತೀವಿ, ಮಕ್ಕಳು ಹೆಚ್ಚಿಗೆಯಾಗಿರ್ತಾರೆ, ಒಟ್ಟಾರೆ ಸಮಾಜ ಚೆನ್ನಾಗಿರುತ್ತೆ. ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ನಿಜವಾಗಿ ಇದು ಒಳ್ಳೆಯ ಕಾರ್ಯಕ್ರಮ. ಇದೇ ರೀತಿ ಸಣ್ಣ ಪುಟ್ಟ ತಪ್ಪುಗಳಿಂದ ಸರಿಪಡಿಸ್ಕೊಂಡು ಇನ್ನೂ ಚೆನ್ನಾಗಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತನಾಡ್ತೇನೆ. ಕಾರ್ಯಕ್ರಮ ನಮಗಾಗಿ, ಗ್ರಾಮಸ್ಥರಿಗಾಗಿ, ಮಕ್ಕಳಿಗಾಗಿ ಮತ್ತು ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಈ ಒಂದು ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ, ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಮ್ಮೆಲ್ಲರಿಗೂ ಕರೆ ನೀಡಿದಂತಹ ಶ್ರೀಯುತ ಸುರೇಶ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ಅಧ್ಯಕ್ಷರು ಒಂದೆರಡು ಮಾತುಗಳನ್ನ ಆಡೋದಕ್ಕೆ ನಾವು ಕೇಳ್ಕೊತಾ ಇದ್ದೀವಿ. ಮಾಡು ಕುತ್ಕೊ ಮಾಡಿ ಹಾಯ್ Misalnya Akula, Ajitu. Hai, Cido. Ulas.
ಕೇಳಿಸ್ತೇನೆ ಇಲ್ಲ ಅಂತ ಹೇಳಿದ್ರು. ಅಧ್ಯಕ್ಷರಾದ ಶ್ರೀಮತಿ ಲೀಲಾವಣಪ್ರವಿ ಕುಂಬರದೇವರಿಗೂ ಈಗ ಕಾರ್ಯಕ್ರಮದ ಅಂತಿಮ ಹಂತ ವಂದನಾರ್ಪಣೆ. ಆ ವಂದನಾರ್ಪಣೆ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತೇಳಿ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ಶ್ರೀಯುತ ನಟರಾಜ ಸರ್ ಅವರನ್ನು ಕೇಳ್ಕೊಳ್ತೇವೆ. ಸೈನ್ಸ್ 30 ನಿಮಿಷ ಮಾಡೋರು ಆಂಟಿ 5 ನಿಮಿಷ ಯಾರು ಬರೋದು ದೀಪಿಕಾ ಮಿಸ್. ಹುಡುಗಲ್ಲ ಆಟ ಆಡಿಸ್ತೀರಿ. ಯಾಕೆ ಮಾಡಬಾರ್ದು